ಹೈಕಮಾಂಡ್ ಎಲೆಕ್ಷನ್ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತ ಎಲ್ಲ ಅನೌನ್ಸ್ ಮಾಡಿರಲಿಲ್ಲ. ಕಾಂಗ್ರೆಸ್ ನಲ್ಲಿ ಆ ಸಂಸ್ಕೃತಿ ಇಲ್ಲ ಅಂತಾನೆ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಲಾಸ್ಟ್ ಪ್ರೀವಿಯಸ್ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತಾನೆ ಅವರು ಅದರ ಹಿಂದೆ ಮಾಡಿದಂತಹ ಜನಪರ ಕಾರ್ಯಕ್ರಮಗಳು ನನ್ನ ಬಟ್ಟೆಯಂತೆ ನಾನು ಶುಭ್ರವಾಗಿ ಆಡಳಿತ ನಡೆಸಿದ್ದೀನಿ ಅಂತ ಅದನ್ನ ಮುಂದೆ ಇಟ್ಕೊಂಡೆ ಹೋದ್ರು. ಬಟ್ ಇಲ್ಲಿ ಮುಖ್ಯಮಂತ್ರಿಯ ಘೋಷಣೆ ಮಾಡದೇ ಇದ್ರು ಕೂಡ ಸಿದ್ದರಾಮಯ್ಯ ಫೇಸ್ ಮುಂದೆ ಸಾಮೂಹಿಕ ನಾಯಕತ್ವ ಅದಲ್ಲ ಸತೀಶ್, ಅಲ್ಲ ಒಂದ್ ನಿಮಿಷ, ಅವ್ರ ಪಾಯಿಂಟ್ ಅದಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಪಾರ್ಟಿ ಒಳಗಡೆ ನೀವ್ ಏನ್ ಮಾತಾಡಿದ್ರೋ ಏನ್ ಮಾತಾಡಿಲ್ವೋ, ನಿಮ್ಮಲ್ಲಿ ಏನ್ ಅಗ್ರಿಮೆಂಟ್ ಆಗಿತ್ತೋ ಅದು ಗೊತ್ತಿಲ್ಲ. ಬಟ್ ಜನರಿಗೆ ಕನ್ವೆ ಆಗಿದ್ದು ಸಿದ್ದರಾಮಯ್ಯ ಫೇಸ್, ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅನ್ನೋ ಒಂದು ಅಭಿಪ್ರಾಯದಲ್ಲೇ ಲಿಂಗಾಯತರು ಓಟ್ ಹಾಕಿದ್ರು. ಬೇರೆ ಲಿಂಗಾಯತರು ಸ್ಟ್ರಾಂಗ್ ಕಾಂಪಿಟೇಟರ್ ಇರ್ಲಿಲ್ಲ ಅಲ್ಲಿ, ಲಿಂಗಾಯತರು ಓಟ್ ಹಾಕಿದ್ರು. ಮತ್ತು ಈಗ ಏನು ಇಷ್ಟು ಮ್ಯಾಸಿವ್ ಅವರಿಗೆ ಮ್ಯಾಂಡೇಟ್ ಬಂತೋ ಅದೆಲ್ಲವೂ ಕೂಡ ಸಿದ್ದರಾಮಯ್ಯನ ಮುಖ ನೋಡಿ ಹಾಕಿದ್ದಾರೆ ಅಂತ. ಪ್ಲೀಸ್ ಕಂಟಿನ್ಯೂ. ಅವ್ರಿಗೆ ಈಗ ನೀವ್ ಹೇಳಿದ್ರಲ್ಲ ಸಿದ್ದರಾಮಯ್ಯ ಫೇಸ್ ಅನ್ಕೊಂಡು, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸ್ಟ್ರಾಂಗ್ ಬೆಲ್ಟ್ ಯಾವತ್ತೂ ಕೂಡ ಜೆಡಿಎಸ್ ಇಷ್ಟೊಂದು ಅಂದ್ರೆ ಕಳಪೆ ಪ್ರದರ್ಶನ ಮಾಡೇ ಇರಲಿಲ್ಲ. 18-19 ಸೀಟ್ ಬರ್ತಾನೆ ಇರಲಿಲ್ಲ. ಯಾಕೆ ಡಿ ಕೆ ಶಿವಕುಮಾರ್ಗೆ ನೋಡ್ಕೊಂಡು ಡಿ ಕೆ ಸಿಎಂ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಓಟ್ ಹಾಕಿದ್ರು. ಅವ್ರು ಕೇಳ್ಕೊಂಡು ಮಂಡ್ಯದಲ್ಲಾಗಿರ್ಬೋದು, ಹಾಸನದಲ್ಲಾಗಿರ್ಬೋದು, ಮೈಸೂರಲ್ಲಾಗಿರ್ಬೋದು, ರಾಮನಗರದ ಎಲ್ಲರೂ ಕೂಡ ಕೇಳಿದ್ರು ನನ್ಗೊಂದು ಅವಕಾಶ ಕೊಡಿ ಅಂತ. ಇಲ್ಲಿ ಆಕ್ಚುಲಿ ಕಳೆದ ಎಲೆಕ್ಷನ್ ಅಲ್ಲಿ ಲಿಂಗಾಯತರ ಓಟು ಮತ್ತೆ ಮೇಲ್ವರ್ಗ ಅಂತ ಏನ್ ಹೇಳ್ತೀವಿ ಆ ಒಕ್ಕಲಿಗ ಮತ್ತೆ ಲಿಂಗಾಯತರ ಓಟುಗಳು ಮತ್ತೆ ಕೆಳವರ್ಗ ಏನಂತೀವಿ ಆ OBC ಓಟುಗಳು ಎಲ್ಲ ಕಾನ್ಸಂಟ್ರೇಟ್ ಆಗಕ್ಕೆ ಆಪೋಸಿಷನ್ ಏನು BJP ಅಂತ ಈಗೇನಿದೆಯಲ್ಲ ಆ BJPಲಿ ಆಗಿರ್ತಕ್ಕಂಥ ಪ್ರಮಾದಗಳೇ ಕಾರಣ. ಯಾಕಂದ್ರೆ ಅಷ್ಟು ಸುಲಭವಾಗಿ ಆ ಓಟ್ಗಳು ಈ ಕಡೆ ಶಿಫ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಹೇಳಿದ್ರು, ನಮ್ಮ ಸಂಪಾದಕರು ಹೇಳಿದ್ರು, ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಕನ್ಸಾಲ್ಟೇಟ್ ಈ ಕಡೆಗೆ ಹಾಕಿದ್ರು ಅಂತ. ಹೌದು, JDS ಅಲ್ಲಿ ಯಾರಿಗೆ ಹಾಕ್ಬೇಕಿತ್ತು ಓಟು? ಕುಮಾರಸ್ವಾಮಿಗೆ ಎಷ್ಟು ಸಲ ಅಂತ ಪ್ರಯತ್ನ ಮಾಡ್ತಾರೆ, ಎಷ್ಟು ಸಲ. ಯಾವ ಕುಮಾರಸ್ವಾಮಿ ಬಿಟ್ಟರೆ ಮತ್ತೆ ಯಾರು ಇದು ಲೀಡರ್ ಇದ್ದಾರೆ ನಿಮಗೆ JDS ಅಲ್ಲಿ ಹಾಕೋದಕ್ಕೆ? ಸೊ ಹಂಗಾಗಿ ಆಬ್ವಿಯಸ್ಲಿ ಅಲ್ಲಿ ಶಿಫ್ಟ್ ಆಗ್ತವೆ. ಆದರೆ ಈಗ ಹೇಳಿದ್ರು ಅವ್ರು ಅದನ್ನೇ ಹೇಳಿದ್ದು, SM ಕೃಷ್ಣ ಅವ್ರು ಕೊಟ್ರಿ, ದೇವೇಗೌಡರ ಫ್ಯಾಮಿಲಿಗೂ ಕೊಟ್ರಿ, ನನಗೂ ಒಂದು ಚಾನ್ಸ್ ಕೊಡಿ. ಓಪನ್ ಇದ್ರಲ್ಲಿ ಸದ್ಯದ ಸನ್ನಿವೇಶ ಹೆಂಗಿದೆ ಅಂದ್ರೆ, ಅದು ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು ಅನ್ನೋ ಆ ಮನಸ್ಥಿತಿ ವರಿಷ್ಠರಿಗಿದೆ. ಏನು ಕಾಂಗ್ರೆಸ್ ವರಿಷ್ಠರಿಗೆ ಸದ್ಯಕ್ಕೆ ಯಾರನ್ನೂ ಟಚ್ ಮಾಡಬಾರ್ದು ಅಂತ. ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೆ ಕೆಳವರ್ಗ OBC, ಆ ಕಾಂಗ್ರೆಸ್ ಸಂಪ್ರದಾಯ ಓಟ್ಗಳೇ ಆ OBC ಓಟ್ಗಳು ನಿಮಗೆ. ಆಯ್ತಾ? ನಿಮಗೆ ಈ ಡಿ ಕೆ ಶಿವಕುಮಾರ್ ಅಂತ ಬಂದಾಗ ನಮಗೆ ಜಸ್ಟ್ ಒಕ್ಕಲಿಗ ಓಟ್ ಅಷ್ಟೇ ಬರ್ತವೆ, ಹಳೆ ಮೈಸೂರು ಭಾಗ ಅಂತ ಓಟು ಅಂತ ಬರ್ತವೆ. ನಿಮಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾರ್ತ್ ಕರ್ನಾಟಕ ಯಾರೂ ಒಪ್ಕೊಳ್ಳೋದಿಲ್ಲ, ಆದ್ರೆ ಸಿದ್ದರಾಮಯ್ಯ ಒಪ್ಕೊಂತಾರೆ. ಸ್ವಲ್ಪ ಇಮೇಜ್ ಚೇಂಜ್ ಆಗಿದೆ. ಡಿ ಕೆ ಶಿವಕುಮಾರ್ ನಮ್ ಜೊತೆ ಇದ್ರೆ ನಾವು ಎಲೆಕ್ಷನ್ ನಲ್ಲಿ ವಿನ್ ಆಗಬಹುದು ಅನ್ನುವಂತ ಅದು ಬೇರೆ ಬೇರೆ ಸಂಪನ್ಮೂಲ ವಿಚಾರ ಆಗಿರ್ಬೋದು, ಅಥವಾ ಒಂದು ನೈತಿಕ ಬೆಂಬಲ ಆಗಿರ್ಬೋದು, ಅವ್ರಿಗೋಸ್ಕರ ಹೋರಾಟ ಮಾಡುವಂತ ಮನೋಭಾವನೆ. ಆ ತರ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಸ್ವಲ್ಪ ಪ್ಯಾನ್ ಕರ್ನಾಟಕ ಒಂದು ವರ್ಚಸ್ಸನ್ನ ಬೆಳೆಸ್ಕೊಂಡಿದ್ದಾರೆ. ಬಟ್ ವೋಟ್ ಪುಲ್ಲಿಂಗ್ ಕೆಪಾಸಿಟಿ ತಾವ್ ಹೇಳ್ತಾ ಇರೋದು, ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ, ವೋಟ್ ಪುಲ್ಲಿಂಗ್ ಒಂದು ಹಂತಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್. ಹೌದು ಮೇಡಮ್, ನಾನು ಹೇಳ್ತೀನಿ 2002ರಲ್ಲಿ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶಮುಖ್ ಅವ್ರ ವಿರುದ್ಧ ಒಂದು ಅವಿಶ್ವಾಸ ಮತ ನಿರ್ಣಯ ಮಂಡಿಸ್ತಾರೆ. ಆ ಟೈಮಲ್ಲಿ 42 ಜನ MLAಗಳನ್ನ ರೆಸಾರ್ಟ್ ಅಲ್ಲಿ ಇಟ್ಬಿಟ್ಟು ಅವ್ರನ್ನ ಸೇಫ್ ಮಾಡ್ತಾರೆ. ಇದೇ ಡಿ ಕೆ ಶಿವಕುಮಾರ್ ಸೇಫ್ ಮಾಡ್ತಾರೆ. ಅದಾದ ನಂತರ ಸೋನಿಯಾ ಗಾಂಧಿ ಅವರ ಆಪ್ತರಾದ ಅಹಮದ್ ಪಟೇಲ್ ಅವರು ರಾಜ್ಯಸಭೆ ಚುನಾವಣೆ ನಿಂತಾಗ ಗುಜರಾತ್ ನಿಂದ 2017ರಲ್ಲಿ ಆ MLAಗಳನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಅದಾದ ನಂತರ ಮತ್ತೆ ಯಾವುದು 2018ರಲ್ಲಿ ಮೈತ್ರಿ ಸರ್ಕಾರ JDS ಜೊತೆ ಮೈತ್ರಿ ಸರ್ಕಾರ ರಚನೆ ಮಾಡಿಸ್ತಾರೆ. ಅಂದ್ರೆ ಟ್ರಬಲ್ ಶೂಟರ್ ಅಂತ ಇವರು ಹೆಸರು ತಗೊಂಡಿದ್ದಾರೆ. ಆದರೆ ಪಾರ್ಟಿ ಮುಖ್ಯಸ್ಥರಿಗೆ ಪಾರ್ಟಿ ಅಷ್ಟೇ ಮುಖ್ಯ, ಹೋಗೋದೇನು ಬರೋದೇನು ಅಂತ ಲೆಕ್ಕಾಚಾರ ಮಾಡ್ತಾರೆ. ನಿಮ್ಗೆ ಯಾವತ್ತೂ ಕೂಡ ಸೆಂಟಿಮೆಂಟ್ ಇಟ್ಕೊಳ್ಳೋದಿಲ್ಲ. ಪಕ್ಷ ಸಂಘಟನೆ ಮತ್ತು ಪ್ಯಾನ್ ಕರ್ನಾಟಕ ಮತವನ್ನ ಗಳಿಸುವಂತಹ ಒಂದು ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಅವೆರಡೂ ಕೂಡ ಇದೆ. ಸೊ ಹಾಗೆ ನೋಡಿದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಇಸ್ ಅಲ್ಟಿಮೇಟ್. ದಿ ಸೇಮ್ ಟೈಮ್ ಪ್ಯಾನ್ ಕರ್ನಾಟಕ ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಬಂದ್ರೆ ದಟ್ ಈಸ್ ಡೆಫಿನೆಟ್ಲಿ ಆ ಮಾಸ್ ಲೀಡರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ 78 ವರ್ಷ ಅಲ್ವಾ? 78 ವರ್ಷ ಆಗಿದೆ ಅಲ್ವಾ? ಇನ್ನೂ 2 ವರ್ಷ ಟರ್ಮ್ ಇದೆ ಅಂತಿದ್ದಾರೆ. 80 ವರ್ಷ ಆಗುತ್ತೆ. ಹೌ ಲಾಂಗ್?
ಸಿದ್ದರಾಮಯ್ಯ ಮುಖ ಇಟ್ಕೊಂಡು ಇಲ್ಲ ಅವ್ರನ್ನ ನಾವು ಆಯಿಲ್ ಲೀಡರ್ ಅಂದ್ಕೊಂಡು ಎಷ್ಟು ವರ್ಷ ಕಂಟಿನ್ಯೂ ಮಾಡ್ತೀರಾ ನೀವು? ಕೊಟ್ಬಿಡ್ರಿ, ಇನ್ನೆರಡು ವರ್ಷ ಮುಗಿಸ್ಬಿಡ್ಲಿ. ನಾನು ಹೇಳೋದು 136 ಸ್ಥಾನ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ, ಅಂದ್ರೆ ಅವಿಶ್ವಾಸ ಇಲ್ವಾ? ವಿಶ್ವಾಸ ಇದೆ ತಾನೆ, ಕೊಟ್ಬಿಡಿ, ಮುಗಿಸ್ಬಿಡ್ಲಿ. ವಿಶ್ವಾಸ ಇದೆಯಲ್ಲ ಗೊತ್ತಿಲ್ಲ. ಈಗ ಎಲ್ಲರೂ ಒಪ್ಕೊಂಡಿದ್ರಲ್ಲ ಡಿ ಕೆ ಶಿವಕುಮಾರ್ 2028 ಸಿಎಂ ಅನ್ನೋದನ್ನ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಒಂದು ಅಂಜಿಕೆ ಇದೆ. 99ರಿಂದ 2004 ITBT ಸಿಟಿ ಎಲ್ಲ ಮಾಡಿ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲಾ ತಂದ್ರು ಕೂಡ 2004ರಲ್ಲಿ 65 ಸೀಟು ಕುಸಿದು ಹೋಗ್ಬಿಟ್ರು. ಅವಾಗ ಸಮ್ಮಿಶ್ರ ಸರ್ಕಾರ ಬಂತು. ಆ ನಂತರ 2013ರಲ್ಲಿ 120 ಸೀಟ್ವರೆಗೂ ಗೆದ್ದರು. ಅದಾದ್ಮೇಲೆ 2018ರಲ್ಲಿ 80 ಸೀಟಿಗೆ ಬಂದ್ರು. ತಿರ್ಗಾ 2023ರಲ್ಲಿ ಈಗ 137-138 ಹೋಗಿದ್ದಾರೆ. ಒಂದು ಕಾಂಗ್ರೆಸ್ ಅಲ್ಲಿ ಇರೋ ಅಭದ್ರತೆ ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಮುಂದಿನ ಚುನಾವಣೆಯಲ್ಲಿ ಬೇರೆ ಬೇರೆ MLAಗಳು ಸೋತ್ಬಿಟ್ರೆ ನಾವೇನ್ ಮಾಡೋದು, ಯಾವ ನಾಯಕತ್ವದಲ್ಲಿ ಹೋಗ್ಬೇಕು ಅನ್ನೋದೊಂದು. ಮತ್ತೆ ಡಿ ಕೆ ಶಿವಕುಮಾರ್ ಒಂದು ವಿಶೇಷ ಏನು ಅಂತಂದ್ರೆ 2023 ಬಟ್ MLAಗಳನ್ನ ಕೇಳಿ ನೀವು MLAಗಳನ್ನ ಕೇಳಿ, ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಸಿದ್ದರಾಮಯ್ಯ ಮೇಲೆ ಟ್ರಸ್ಟ್ ಫ್ಯಾಕ್ಟರ್ ಜಾಸ್ತಿ ಬಿಕಾಸ್ ಆಫ್ ಹೀಸ್ ಇದು ಅಹಿಂದ ಫ್ಯಾಕ್ಟರ್. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಬಹಳ ನೇರವಾಗಿ ಡಿ ಕೆ ಶಿವಕುಮಾರ್ ಪಕ್ಷದಲ್ಲಿ ಬಹಳ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲೂ ಕೂಡ ಯಾವ ಹೇಳಿಕೆಗಳು ಗೊಂದಲ ಬರಬಾರ್ದು, ಏನು ಕೂಡ ಬರ್ಕೂಡ್ದು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ನೀವು ಬಹಳ ನೋಡಿ, ಯಾವ MLAಗಳನ್ನು ಕೂಡ ಜೊತೆಗೆ ಹಾಕೊಂಡು ಓಡಾಡಲ್ಲ, ಒಂಟಿಯಾಗಿ ಓಡಾಡ್ತಾರೆ. ಬೆಂಗಳೂರು ಸಿಟಿನಲ್ಲಂತೂ ಬಹಳ ಜನಗಳನ್ನ ರೀಚ್ ಆಗೋದಕ್ಕೆ, ಜನಗಳನ್ನ ಮುಟ್ಟೋದಕ್ಕೆ ಸಾಕಷ್ಟು ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎರಡನೇದು ಸಿಟಿ ರೌಂಡ್ಸ್ಗಳು ಹೊಡಿತಾ ಇದ್ದಾರೆ. ಮತ್ತೆ ಸಿಟಿ ಬೆಂಗಳೂರು, ಈಗ ಈ ಹಳೆ ಬೆಂಗಳೂರನ್ನ ಮತ್ತೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ. ಇರೋ ರೋಡ್ಗಳನ್ನ ಒಡೆದು ದೊಡ್ಡದು ಮಾಡಿ ಈಗ ಬರ್ತಿರೋ ವೆಹಿಕಲ್ ಪ್ರತಿಯೊಂದು ಕೂಡ ತುಂಬಿಸಕ್ಕಾಗ್ತಲ್ಲ. ಅದಕ್ಕೆ ಬೇರೆ ಬೇರೆ ಈಗ ಹೊಸ ಸಿಟಿನ ಡೆವಲಪ್ ಮಾಡಲೇಬೇಕು ನಾವು. ಈಗ ಡಿ ಕೆ ಶಿವಕುಮಾರ್ ಅದ್ರ ಬಗ್ಗೆ ಬಹಳ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ 18-20 ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿ ಜನಗಳ ಮಧ್ಯದಲ್ಲಿ ಆಗ್ಲೇ ಬೆರೆಯೋಕೆ ಶುರು ಆಗಿದ್ದಾರೆ. ಈಗ ಇನ್ನೊಂದೇನು ಅಂತಂದ್ರೆ, ಮೋಹನ್ ದಾಸ್ ಪೈ ಅವರು ಹೇಳಿದ್ದು ಟೈಮ್ ಲಿಮಿಟ್ ಅಲ್ಲಿ ನೀವು ರೋಡ್ಗಳನ್ನ ಸರಿ ಮಾಡಿದ್ದೀರಿ ಅಂತ, ಮತ್ತೆ ಅವ್ರಿಗೆ ಯಾವ ಮುಗಿಸಿರೋದಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಯಾರು ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸರಿ ಇಲ್ಲ ಅಥವಾ ನಿಮ್ಗೆ ಆಡಳಿತದ ವೈಖರಿ ಸರಿ ಇಲ್ಲ ಅಂತ ಟೀಕೆ ಮಾಡಿದ್ರು, ಅವರೇ ಇವಾಗ ಬೆನ್ ತಟ್ತಾ ಇದ್ದಾರೆ, ಸೇಯಿಂಗ್ ದಟ್ ನೀವೇನ್ ಹೇಳಿದಿರಿ ಹಂಗ್ ನಡ್ಕೊಂಡು. ಡಿ ಕೆ ಶಿವಕುಮಾರ್ ಇನ್ನೊಂದು ತಯಾರಿ ಹೇಗೆ ಅಂತಿದ್ರು ಅಂದ್ರೆ, ಚುನಾವಣೆ ಅಂತಂದ್ರೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ಆ ಕ್ಷಣ ಹೋಗೋದು ಕಾಮನ್ ರಾಜಕೀಯ ಪಕ್ಷಗಳು. ಆದರೆ ಡಿ ಕೆ ಶಿವಕುಮಾರ್ ಅವರು 2022ರಿಂದನೇ BJP ಸರ್ಕಾರದ ಎಲ್ಲ ವೈಫಲ್ಯಗಳನ್ನ ಹೈಲೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪೇ CM ಅಂತೇಳಿ ಕಾನ್ಸೆಪ್ಟ್ಗಳಿರ್ಬೋದು, ಸಂಘಟನೆ ವಿಚಾರ ಇರ್ಬೋದು, ಕ್ಯಾಂಡಿಡೇಟ್ಗಳನ್ನ ರೆಡಿ ಮಾಡಿದ್ದು, ಮತ್ತು ಬೇರೆ ಬೇರೆ ಕ್ಯಾಂಡಿಡೇಟ್ಗಳನ್ನ ಯಾವ್ಯಾವ ರೀತಿ ಗೆಲ್ಲಿಸ್ಕೊಬೇಕು ಅಂತ ತಂತ್ರಗಾರಿಕೆ ಮಾಡಿದ್ದು, ಇದೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಎಫರ್ಟಿಂದ ಪಕ್ಷ ಸ್ವಲ್ಪ 50-60 ಸೀಟ್ವರೆಗೂ ಕೂಡ ಪ್ಲಸ್ ಆಗಿದೆ.